ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಇದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇರ್ತೀವಿ. ಸ್ನೇಹಿತರೆ, ಇದು ಕ್ಯಾಸಿಯೋ ಪಿಸ್ತುಲ ಅಂತ ಕನ್ನಡದಲ್ಲಿ ಕಕ್ಕೆ ಅಂತಾರೆ. ಈ ಕಕ್ಕೆ ಮರದಲ್ಲಿ ವರ್ಷಕ್ಕೊಂದ್ಸತಿ ಈ ಥರ ಹೂವು ಬಿಡ್ತದೆ. ಇದು ಅನೇಕ ಪೂಜೆಗಂತ ಉಪಯೋಗಿಸ್ಕೊತಾರೆ ಅನೇಕ ಜನರು. ಇದು ನಮಗೆ ಬಹಳ ಮುಖ್ಯವಾದ ಒಂದು ಹೂವಾಗಿರ್ತದೆ. ಈ ಪೈಲ್ಸ್ ಅಂತಾರೆ, ಆ ಪೈಲ್ಸ್ ಬಂದಾಗ ಮೂಲವ್ಯಾಧಿ ಬಂದಾಗ ಈ ಪೈಲ್ಸ್ಗಿಂತ ಪಿಸ್ತೂಲ ಅಂತ ಬರ್ತದೆ ನೋಡಿ. ಪೈಲ್ಸ್ಗೂ ಸ್ವಲ್ಪ ಆಗ್ತದೆ, ಅದೇ ಪಿಸ್ತೂಲಾಗಿ 100% ಇದು ಔಷಧ ಆಗುತ್ತೆ. ಈ ಹೂವನ್ನು ಕಲೆಕ್ಟ್ ಮಾಡಿಕೊಂಡು ಒಳ್ಳೆ ಜೇನುತುಪ್ಪದಲ್ಲಿ ಹಾಕಿ ಒಂದು 3 ದಿವಸ ಸೂರ್ಯನ ಬೆಳಕು ಕೊಡಬೇಕು. ಇದನ್ನು ಆ ಸೂರ್ಯನ ಬೆಳಕಲ್ಲಿದ್ದು ಮತ್ತು ಆ ಹೂವನ್ನು ಒಂದು ಕಡೆ ಸೇಕರಿಸಿ ಪ್ರತಿನಿತ್ಯ ಒಂದೊಂದು ಹೂವು ಸೇವನೆ ಮಾಡ್ತಾ ಬಂದರೆ ಆ ಪಿಸ್ತೂಲ ಹೆಂಗೆ ಬರುತ್ತೋ ಹಾಗೆ ಹೋಗ್ತದೆ. ಇದು ಪ್ರಕೃತಿ ಕೊಟ್ಟಿರ್ತಕ್ಕಂಥ ಕೊಡುಗೆ. ಇದನ್ನು ಉಪಯೋಗಿಸ್ಕೋಬೇಕು. ಇದನ್ನು ನಾವೇನು ಮಾಡ್ತೀವಿ, ಅದು ಬಿಟ್ಟು ಆಸ್ಪತ್ರೆ ಪಾಲಾಗ್ತೀವಿ. ಆಸ್ಪತ್ರೆಗೆ ಹೋಗಿ ಅನೇಕ ರೀತಿ ಟ್ಯಾಬ್ಲೆಟು ಅದು ಇದು ಸೇವನೆ ಮಾಡಿ ಇನ್ನೂ ಜಾಸ್ತಿ ಮಾಡ್ಕೊತೀವಿ. ಇದು ಪ್ರಕೃತಿಯಲ್ಲಿ ಕೊಡುವಂತಹ ಗಿಡ. ಇದರಲ್ಲಿ ಕಾಯಿನೂ ಬರ್ತದೆ, ಅದೊಂದು ತೋರಿಸಿದ್ದೀನಿ. ಆ ಕಾಯಿ ಒಳಗಡೆ ಹುಣಸೆ ಅಂತರ ಒಂದು ಜಿಡ್ಡಾದ ಅಂಶ ಇರ್ತದೆ. ಅದು ಸೇವನೆಯಿಂದ ಅನೇಕ ರೀತಿ ಕಾಯಿಲೆಗಳು ಹೋಗ್ತವೆ. ಮತ್ತು ಇದರ ಒಂದು ಬಾರ್ಕು ಇವೆಲ್ಲನೂ ಮೆಡಿಸಿನಲ್ ಅಂದರೆ ಔಷಧಿಯುಕ್ತ ಮರ ಆಗಿರ್ತದೆ. ಇದು ಪ್ರತಿಯೊಬ್ಬರೂ ತಿಳ್ಕೊಂಡು ಇದನ್ನು ಸೇವನೆ ಮಾಡ್ತಾ ಬಂದರೆ ಅನೇಕ ಕಾಯಿಲೆಗಳಿಗೆ ಒಳ್ಳೆಯ ಔಷಧ ಆಗುತ್ತೆ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ.